ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ತಿಂದೆ? ಭಾನುವಾರ ಬಂದ್ರೆ ಸಾಕು ಅದೇ ಚಿಕನ್ ಅದೇ ಮಟನ್. ಸೊ ಇವತ್ತು ಡಿಫ್ರೆಂಟ್ ಆಗಿ ಮಾಡೋಣ ಮೀನು ಸಾರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಂತಾಮಣಿ ಮಾರ್ಕೆಟಿಂದ 1 kg ಆಗುವಷ್ಟು ಪಾಂಫ್ರೆಟ್ ಮೀನನ್ನ ತಂದಿದ್ದೀನಿ. ಇದರಿಂದ ಮೀನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಈ ಥರ ಪೀಸಸ್ನ ಅಂಗಡಿಯವರೇ ಮಾಡಿಕೊಡ್ತಾರೆ. ಮನೆಗೆ ತಂದಿದ್ದಾದ್ಮೇಲೆ ಒಂದು 5-6 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿ ಅಂತ ಸೈಡಲ್ಲಿ ಇಡ್ತಿದ್ದೀನಿ. ಈಗ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನಿಲಿ ಅಂತ ಸೈಡಲ್ಲಿ ಇಟ್ಕೊತೀನಿ. ಹುಣಸೆಹಣ್ಣು ಹಾಕಿದ್ರೇ ಮೀನು ಸಾರು ಚೆಂದ ಅಲ್ವಾ? ಇವಾಗ ಮೀನ್ ಸಾಂಬಾರ್ಗೆ ಬೇಕಾಗೋ ಮಸಾಲೆ ಪದಾರ್ಥಗಳು ನೋಡೋಣ. ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಚಕ್ಕೆ, 4 ಲವಂಗ, ಸ್ವಲ್ಪ ಜೀರಿಗೆ, ಒಂದು 5-6 ಕಾಳು ಮೆಂತ್ಯ, ಹಾಗೆ ಶುಂಠಿನ ಸಿಪ್ಪೆ ತೆಗೆದ್ಬಿಟ್ಟು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಇಷ್ಟೇ ತೊಗೊಂಡಿರೋದು, ಜಾಸ್ತಿ ಹಾಕ್ಕೋಬಾರ್ದು, ಪುದೀನ ಚೆನ್ನಾಗಿರೋದಿಲ್ಲ ಮೀನ್ ಸಾಂಬಾರ್ಗೆ. ಒಂದು ದಪ್ಪದಾದ ಈರುಳ್ಳಿ, ಹಾಗೆ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 5 ಬ್ಯಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ನಂತರ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಒಂದು 10 ನಿಮಿಷ ಕೂಲ್ ಆಗೋದಕ್ಕೆ ಬಿಡಬೇಕು. ಬಿಸಿ ಇರಬೇಕಾದ್ರೆ ಗ್ರೈಂಡ್ ಮಾಡ್ಕೋಬೇಡಿ. 10 ನಿಮಿಷ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೂಲ್ ಆಗಿರೋ ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಇವಾಗ ಮೀನು ಸಾಂಬಾರು ಮಾಡೋದಕ್ಕೆ ಕಡಾಯಿನ ಕಾಯೋದಕ್ಕಿಟ್ಟು ಕಾದ ನಂತರ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಅವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು. ಈ ಸಮಯದಲ್ಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಮತ್ತು ಮೀನು ಹಾಕಿದ ನಂತರ ಹಾಕೋದಕ್ಕೆ ಹೋದರೆ ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಈ ಸಮಯದಲ್ಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಒಂದು ಕುದಿ ಬಂದಿದ ನಂತರ ನಾವು ಅವಾಗಲೇ ಹುಣಸೆಹಣ್ಣು ನೆನೆಸಿಟ್ಟಿದ್ದೋ ಅಲ್ಲ, ಅದನ್ನು ತಗೊಂಡು ಹುಣಸೆಹಣ್ಣನ್ನು ಸಪ್ರೇಟ್ ಮಾಡಿ ಬರೀ ಹುಳಿನ ಮಾತ್ರ ಸೇರಿಸಿ. ಹುಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಟ್ಬಿಡಿ. ಈಗ 10 ನಿಮಿಷ ಆಗಿದೆ. ಮಸಾಲೆ ಗಟ್ಟಿಯಾಗಿದೆ ಆ್ಯಂಡ್ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾವು ಅವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರೋ ಮೀನು ಪೀಸಸ್ನ ಸೇರಿಸ್ತಾ ಇದ್ದೀನಿ. ಮೀನು ಪೀಸಸ್ನ ಸೇರಿಸಿದಾದ್ಮೇಲೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಟ್ಬಿಡಿ. ಲಿಡ್ಡನ್ನು ಕ್ಲೋಸ್ ಮಾಡಿ. ಮಧ್ಯದಲ್ಲಿ ತಿರುಗಿಸೋದಕ್ಕೆಲ್ಲ ಹೋಗೋದಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಬೇಯಿಸ್ಕೊಂಡ ನಂತರ ನೀವು ಲಿಡ್ಡನ್ನು ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ತನಕ ಲಿಡ್ಡನ್ನು ಓಪನ್ ಮಾಡಬೇಡಿ, ಬೇಯೋದಕ್ಕೆ ಹಾಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ತಿರುಗಿಸೋದಕ್ಕೆ ಹೋಗಬೇಡಿ ಮಿಡಲಲ್ಲಿ. ಈಗ 10 ನಿಮಿಷ ಆಗಿದೆ. ಮೀನು ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ. ಮನೆ ಎಲ್ಲ ಘಮ ಘಮ ಅಂತಿದೆ. ಇನ್ನೇನು ಬ್ಯಾಟಿಂಗ್ ಮಾಡೋದೇನೆ. ಗೈಸ್, ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.